ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ತುಂಬಾ ಕಡಿಮೆ ಐಟಮ್ಸ್ ಯೂಸ್ ಮಾಡಿಕೊಂಡು ನುಗ್ಗೆ ಸೊಪ್ಪಿಂದ ಮಾಡೋ ಈ ಚಟ್ನಿ ಪುಡಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಟ್ ಆಗೋಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಕ್ಲೀನಾಗಿ ತೊಳೆದು ಇದನ್ನು 3 ರಿಂದ 4 ತಾಸು ಗಾಳಿಯಲ್ಲಿ ಆರೋದಕ್ಕಂತ ಇಟ್ಟಿದ್ದೆ. 4 ತಾಸು ಆದಮೇಲೆ ನೋಡಿ ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಆರಿರುತ್ತೆ. ನೆಕ್ಸ್ಟ್ ನಾವು ಇದರಲ್ಲಿರೋ ಎಲೆನ ಮಾತ್ರ ಸಪ್ರೇಟ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಈ ರೀತಿ ಎಲೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೋದು. ನಂತರ ನೋಡಿ ಎಲೆನೆಲ್ಲ ಒಂದು ಬಾಣಲೆಗೆ ಹಾಕಿ ಸ್ವಲ್ಪನೂ ಎಣ್ಣೆ ಸೇರಿಸ್ದೆ ಇದನ್ನು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಸುಮಾರು 4 ರಿಂದ 5 ನಿಮಿಷಕ್ಕೆಲ್ಲ ಎಲೆಗಳು ಗರಿ ಆಗ್ತಾ ಬರುತ್ತೆ. ನಮಗೆ ಗೊತ್ತಾಗತ್ತೆ ಫ್ರೈ ಮಾಡ್ತಾ, ಇದೊಂಥರ ಲೈಟಾಗಿ ಫೀಲ್ ಆಗುತ್ತೆ ಫ್ರೈ ಮಾಡಬೇಕಿದ್ರೆ. ಹಾಗೇನೆ ನೀವು ಕೈಯಲ್ಲಿ ಸ್ವಲ್ಪ ಮುಟ್ಟು ನೋಡಿದ್ರೆ ಗರಿ ಆಗಿರುತ್ತೆ. ನುಗ್ಗೆ ಸೊಪ್ಪು ಗರಿ ಆದಮೇಲೆ ಇದನ್ನು ಯಾವುದಾದ್ರೂ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಾಣಲೆಗೇನೆ 1 ಕಪ್ ಅಷ್ಟು ಶೇಂಗಾ ಹಾಕಿ ಸಿಪ್ಪೆ ಕೆಂಪಗಾಗೋ ತನಕ ಡ್ರೈ ರೋಸ್ಟ್ ಮಾಡಬೇಕು. ಇದು ಸಿಪ್ಪೆ ಕೆಂಪಗಾದ್ಮೇಲೆ 1/4 ಕಪ್ ಅಷ್ಟು ಪುಟಾಣಿ ಕೂಡ ಹಾಕಿ ಇದನ್ನು ಹುರಿತಾ ಇದ್ದೀನಿ. ಹೀಗೆ ಎರಡು ಕೂಡ ಕೆಂಪಾಗಿ ಡ್ರೈ ರೋಸ್ಟ್ ಆದಮೇಲೆ 2 ಟೀ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಬೀಜ ಹಾಕಿ ಹುರಿತಾ ಇದ್ದೀನಿ. ಇದು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಈ ಮೂರನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಮತ್ತೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಅದೇ ಬಾಣಲೆಗೇನೆ 15 ರಿಂದ 20 ಬೆಳ್ಳುಳ್ಳಿ ಎಸಳು ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಈ ಥರ ಸ್ವಲ್ಪ ಕೆಂಪಗಾಗ್ತಾ ಬಂದಮೇಲೆ ಫ್ಲೇಮ್ ಆಫ್ ಮಾಡಿ ನಾವೇನು ಮೊದಲೆಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲ ಇದೇ ಬಾಣಲೆಗೆ ಹಾಕಿ ನಾನು ಆರೋದಕ್ಕೆ ಇಡ್ತಾ ಇದ್ದೀನಿ. ಒಂದು 20 ನಿಮಿಷಕ್ಕೆಲ್ಲ ಇದು ಕಂಪ್ಲೀಟಾಗಿ ಆರಿರುತ್ತೆ. ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಉಪ್ಪು, 3 ಟೀ ಸ್ಪೂನ್ ಖಾರದ ಪುಡಿ, ಚಿಟಿಕೆ ಸಕ್ಕರೆ ಹಾಕಿ ಇದನ್ನು ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಮಾಡ್ಕೊಂಡ ನಂತರ ನೋಡಿ ಪರಿಮಳನೂ ತುಂಬ ಚೆನ್ನಾಗಿ ಬರ್ತಿರತ್ತೆ, ರುಚಿ ಕೂಡ ಸಖತ್ತಾಗಿರುತ್ತೆ. ಈ ಸಿಂಪಲ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.